ಡಾಕ್ಯುಮೆಂಟ್ಸ್ಗೆ ಸೈನ್ ಹಾಕಿ. ಒಂದ್ಸರಿ ಏನೇನ್ ಬರ್ದಿದೆ ಅಂತ ಕ್ಲೀನಾಗಿ ಓದ್ಬಿಡಿ. ಓದ್ಮೇಲೆ ಸೈನ್ ಹಾಕಿ. ಅಣ್ಣ, ನೀವು ನನಗೆ ಇಷ್ಟೊಂದು ಉಪಕಾರ ಮಾಡ್ತಾ ಇದ್ದೀರಾ. ಉಪಕಾರ ಮಾಡೋರು ಯಾವತ್ತೂ ಮೋಸ ಮಾಡಲ್ಲ ಅಂತ ನನ್ನ ನಂಬಿಕೆ ಅಣ್ಣ. ಹಾಗಲ್ಲ ವೆಂಕಟಪ್ಪ, ಒಂದ್ಸರಿ ಓದಿದ್ರೆ ಏನ್ ತಪ್ಪು? ಅಣ್ಣ, ಜಮೀನಿನ ಪತ್ರ, ಸೈಟ್ ಪತ್ರ, ಈ ಥರ ಯಾವ ಆಧಾರನೂ ಇಲ್ಲದೆ ಬರೀ ನನ್ನ ನಂಬೆ ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದೀರಾ ನೀವು. ನಾನು ನಿಮ್ಮನ್ನು ನಂಬ್ತೀನಣ್ಣ. ಸೈನ್ ಹಾಕ್ತೀನಿ. ಅಣ್ಣ, ತಗೊಳ್ಳಿ ವೆಂಕಟಪ್ಪ, ನಿಮ್ಮ 10 ಲಕ್ಷ. ಜೋಪಾನ. ಒಳ್ಳೇದಾಗ್ಲಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತಣ್ಣ. ಇರ್ಲಿ ಇರ್ಲಿ, ಮಗಳ ಮದ್ವೆನ ತುಂಬಾ ಚೆನ್ನಾಗಿ ಮಾಡಿ. ಸರಿ ಅಣ್ಣ. ಅಣ್ಣ, ನೀವು ಮದ್ವೆ ತಪ್ಪಿಸ್ತಲೇ ಬರ್ಬೇಕಣ್ಣ. ನಿಮ್ಮ ಮಗಳಿದಂಗಣ್ಣ. ಖಂಡಿತ, ಶೋರ್, ಬರ್ತೀನಿ. ಆಯ್ತಣ್ಣ, ಬರ್ತೀನಣ್ಣ. ಆಗ್ಲಿ, ಬರ್ತೀವಣ್ಣ. ಪ್ರಕಾಶ, ಇಷ್ಟು ಬೇಗ ದುಡ್ಡು ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಣೋ. ನಿನ್ನಂತ ನಂಬಿಕಸ್ತನಿಗೆ ಯಾರು ದುಡ್ಡು ಕೊಡಲ್ಲ ಅಂತಾರೆ ವೆಂಕಟಪ್ಪ? ಕೊಟ್ಟೇ ಕೊಡ್ತಾರೆ. ಪ್ರಕಾಶ, ಮನೆಯಲ್ಲಿ ಯಾರಿಗೂ ಗೊತ್ತಿಲ್ದಲೆ ಬಂದು ಬಡ್ಡಿಗೆ ದುಡ್ಡು ತಗೊಂಡಿದ್ದೀನಿ. ಈಗೇನಾದ್ರೂ ಈ ದುಡ್ಡನ್ನ ಮನೆಗೆ ತಗೊಂಡೋದ್ರೆ ಭಾಮ, ನಿನಗೆ ಗೊತ್ತಲ್ಲ ಪ್ರಕಾಶ. ಒಂದು ಕೆಲಸ ಮಾಡು ಪ್ರಕಾಶ, ಈ ದುಡ್ಡನ್ನ ನೀನೇ ಇಟ್ಕೊಂಡಿರೋ. ಸರಿ. ಅದರಲ್ಲಿರೋ 8 ಲಕ್ಷನ ನೀನು ಬಟ್ಟೆ ಅಂಗಡಿಗೆ ಬರ್ತೀಯಲ್ಲ, ಅವಾಗ ತಗೊಂಬಂದ್ಬಿಡು. ಇನ್ನು 2 ಲಕ್ಷ ನಿನ್ನ ಹತ್ರನೇ ಇರಲಿ. ಅಗತ್ಯ ಬಿದ್ದಾಗ ಬಂದು ಇಸ್ಕತೀನಿ. ಸರಿ ವೆಂಕಟಪ್ಪ, ಆಯ್ತು. ಹೊರಡೋಣ. ಜೋಪಾನ ಕಣೋ. ಸರಿ ಬಾ. ದೇವಣ್ಣ, ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿಸಿದ್ದೀನಿ, ತಗೋ. ಈ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಆ ವೆಂಕಟಪ್ಪನ ಜೀವನ ಬರ್ಬಾದ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ದೇವನೇ ಅಲ್ಲ. ನಿಲ್ಸು ನಿಲ್ಸು ನಿಲ್ಸು. ಶ್ರೀಮಂತು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ವೆಂಕಟು ಅಂಗಡಿ. ಅಪ್ಪ, ಹೇಳಿರೋದೆಲ್ಲ ನೀಟಾಗಿ ನೆನಪಿದೆ ತಾನೆ? ಮಾವನ ಹತ್ರ ಬಜೆಟ್ ಬಗ್ಗೆ ನೀಟಾಗಿ ಮಾತಾಡಿ. ಹಿಂದೆ ಆಗಿರೋದು ಮುಂದೆ ಆಗ್ಬೇಕಾಗಿರೋ ಖರ್ಚು ಬಗ್ಗೆನೂ ಮಾತಾಡಿ. ಆಯ್ತಪ್ಪ. ಬಟ್ಟೆ ಅಂಗಡಿಲಿ ಇಷ್ಟ ಬಂದಂಗೆ ಏನಾದ್ರು ಖರ್ಚು ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ, ಈಗಲೇ ಹೇಳ್ತಾ ಇದ್ದೀನಿ. ಏನ್ ಕಷ್ಟ ಆಗುತ್ತೆ? ಏನ್ ಕಷ್ಟ ಆಗುತ್ತೆ ಅಂದೆ. ಏನು ಇಲ್ಲ, ಬಟ್ಟೆ ಅಂಗಡಿಗೆ ಬರ್ಬೇಕಲ್ಲ. ನನಗೆ ಆಫೀಸ್ ಬೇರೆ ಇತ್ತು, ಅದಕ್ಕೆ ಬಟ್ಟೆ ಅಂಗಡಿಗೆ ಬರೋದಿಕ್ಕೆ ನನಗೆ ಕಷ್ಟ ಆಗುತ್ತೆ ಅಂತ ಹೇಳೋದಿಕ್ ಬಂದೆ. ಅಲ್ಲೇನಪ್ಪ? ಹೌದು ಹೌದೌದು. ಹೋ ಹೌದಾ? ಹೌದು. ವೆಂಕಟು ಎಲ್ಲಮ್ಮ ಅಂಗಡಿಯಲ್ಲಿ ಕಾಣಿಸ್ತಾನೆ ಇಲ್ಲ. ಅಪ್ಪ ಮನೇಲಿದ್ದಾರೆ ಮಾವ.
ಫೋನ್ ಮಾಡಿ ಬರಕ್ ಹೇಳಲಾ? ಬೇಡಮ್ಮ, ನಾನೇ ಮನೆ ಹತ್ರ ಹೋಗಿ ಮಾತಾಡ್ತೀನಿ ಬಿಡಮ್ಮ. ನಮಸ್ಕಾರ ಅಳಿಂದ್ರೆ, ಚೆನ್ನಾಗಿದ್ದೀರಾ? ಏನಮ್ಮ ಸಪ್ತಮಿ, ರೋಡ್ ಮಧ್ಯೆ ನಿಲ್ಸ್ಕೊಂಡ್ ಮಾತಾಡ್ತಾ ಇದೀಯಲ್ಲ, ಅಂಗಡಿ ಹತ್ರ ಕರ್ಕೊಂಡ್ ಬಾ, ಟೀ ತರ್ಸನ. ಅಯ್ಯೋ ಬೇಡ, ಆಲ್ರೆಡಿ ಲೇಟ್ ಆಗಿದೆ, ಆಫೀಸ್ಗೆ ಹೋಗ್ಬೇಕು. ಅಪ್ಪ ಬರ್ತಾರೆ. ಅಂಕಲ್, ಸೈಕಲ್ನ ಅಂಗಡಿ ಹತ್ರ ನಿಲ್ಲಿಸ್ತೀರಾ? ನನ್ ಮಾವನ ಮನೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ತನಕ ಕರ್ಕೊಂಡ್ ಬಂದ್ ಹಂಗೆ ಕಳಿಸ್ತೀಯಲ್ಲಮ್ಮ, ಅಂಗಡಿ ಹತ್ರ ಕರ್ಕೊಂಡ್ ಬಾ, ಟೀಗಿ ಕುಡ್ಕೊಂಡು ಹೋಗ್ಲಿ, ಆಮೇಲೆ ನೀನ್ ಮನೆ ಕರ್ಕೊಂಡು ಹೋಗುವಂತೆ. ಸರಿ ಮಾವ, ನೀವ್ ಅಂಗಡಿಯಲ್ಲಿ ಕೂತೀರಿ, ನಾನ್ ಬರ್ತೀನಿ. ಸರಿನಮ್ಮ, ನಾನು ಅಂಗಡಿ ಹತ್ರ ಇರ್ತೀನಿ. ಸರಿ ಸರಿ ಬನ್ನಿ. ಅಂಕಲ್, ಸೈಕಲ್. ಓ, ಮರ್ತು ಬಿಟ್ಟಿದ್ದೆ. ಕೆಲ್ಸ ಮುಗಿಸ್ಕೊಂಡ್ ಬೇಗ ಬನ್ನಿ. ನಾನು ಸಖತ್ತು ಬ್ಯುಸಿ, ಆದ್ರೂ ನೀವು ಹೇಳಿದ್ರಲ್ಲ, ನಿಮ್ಗೋಸ್ಕರ ಖಂಡಿತ ಬೇಗ ಬರ್ತೀನಿ. ಸಖತ್ ಬಿಸಿ ನೀವು. ಆಫೀಸಲ್ಲಿ ನೀವು ಎಷ್ಟು ಕೆಲಸ ಮಾಡ್ತೀರಾ, ಏನೇನೆಲ್ಲ ಮಾಡ್ತೀರಾ ಅಂತ ನಾನು ನೋಡಿದ್ದೀನಿ. ಸುಮ್ಮನೆ ಹರಟೆ ಹೊಡ್ಕೊಂಡಿರ್ತೀರಾ. ಆಮೇಲೆ ಇನ್ನೊಂದು ವಿಷಯ, ಮದ್ವೆ ಸೀರೆನ ನೀವೇ ಸೆಲೆಕ್ಟ್ ಮಾಡಬೇಕು. ನಾನಾ? ಅಯ್ಯೋ, ನನಗೆ ಸೀರೆಗಳ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನನಗದೆಲ್ಲ ಗೊತ್ತಿಲ್ಲ. ನೀವು ಯಾವ ಸೀರೆ ಸೆಲೆಕ್ಟ್ ಮಾಡ್ತೀರೋ ಅದನ್ನೇ ನಾನು ಮದ್ವೆಲಿ ಹಾಕೋತೀನಿ. ಓಕೆನಾ? ಬೇಗ ಬನ್ನಿ, ವೇಟ್ ಮಾಡ್ತಿರ್ತೀನಿ. ಸರಿ. ಭಾಮ, ಬಂದೆ. ನೀವ್ ಅಂಗಡಿಗೆ ಹೋಗೋದ್ ಬಿಟ್ಟು ಸಪ್ತಮಿನ್ ಕಳ್ಸಿದಿರಲ್ಲ, ಏನ್ ಸಮಾಚಾರ? ಅವಳು ಮನೆಯಲ್ಲಿದ್ರೆ ನಿನಗ್ ಬೈಯೋದಿಕ್ಕಾಗೋದಿಲ್ವಲ್ಲ, ಅದಕ್ಕೆ. ಬಯ್ಯ ಅಂತ ತಪ್ಪು ನಾನೇನ್ರಿ ಮಾಡಿದ್ದೀನಿ? ಬೇಕಾದಷ್ಟು ಮಾಡಿದ್ಯಾ, ಈಗ್ಲೂ ಮಾಡ್ತಾನೂ ಇದ್ಯಾ. ಸತ್ಯಭಾಮ ಅಂತ ಹೆಸರಿಟ್ಕೊಂಡು ಇವತ್ತಾದ್ರೂ ಸತ್ಯ ಹೇಳ್ತೇನೋ ಅಂತ ಕಾಯ್ತಾ ಇದ್ದೀನಿ. ಸುತ್ತಿ ಬಳಸಿ ಹೇಳೋ ಬದಲು ಅದೇನ್ ವಿಷಯ ಅಂತ ನೇರವಾಗಿ ಹೇಳ್ತೀರಾ? ಹೇಳ್ತೀನಿ. ಜಮೀನಿನ ಪತ್ರ ಬೆಳಿಗ್ಗೆ ಕೇಳ್ತಿದಂಗೆ ತಂದ್ಕೊಟ್ಟೆ ತಾನೆ, ಮತ್ತ್ಯಾಕ್ ನಿಮಗ್ ನನ್ ಮೇಲೆ ಅನುಮಾನ? ಒಂದು ಚೂರುನು ತಕರಾರಿಲ್ದೆ ತಂದುಕೊಟ್ಟಿಯಲ್ಲ, ಅದೇ ಅನುಮಾನ. ಏನಿದು, ಭಾಮ ಇಷ್ಟೊಂದು ಒಳ್ಳೆಯವಳಾಗ್ಬಿಟ್ಲಾ ಅಂತ ಅನ್ಕತಿದ್ದೆ. ಆದ್ರೆ ಅಷ್ಟರಲ್ಲಿ ಯಾವತ್ತೂ ಬರ್ದೇ ಇರುವಂತ ಹೆಂಗ್ಸು ನೀರಿನ ಸಬೂಬ್ ಹೇಳ್ಕೊಂಡು ನಮ್ಮ ಮನೆಗೆ ಬಂದ್ಲು ನೋಡು. ಶುಕ್ರವಾರ, ಮಂಗಳವಾರ, ಬುಧವಾರ ಅಂತ ಕತೆ ಹೇಳ್ಬಿಟ್ಟು ಹೋದ್ಲು. ಅಲ್ಲಿಗೆ ನಮ್ಮ ಕೆಲಸ ಆಗಲಿಲ್ಲ.